ಕಾರಾಗೃಹದಲ್ಲಿ ನಟ ದರ್ಶನ್ ಇದ್ರೆ ಅವರ ಪರವಾಗಿ ನಿಂತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಇನ್ಮುಂದೆ ಪತಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜಾಲತಾಣದಲ್ಲಿ ಅವರೆಲ್ಲ ಅಕೌಂಟ್ಗಳಿಗೇನಿದೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನೆಲ್ಲವನ್ನ ಕೂಡ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ. ಅಭಿಮಾನಿಗಳಿಗೆ ಭರವಸೆಯಾಗಿ ನಿಲ್ಲುವಂತಹ ಪ್ರಯತ್ನ ವಿಜಯಲಕ್ಷ್ಮಿ ದರ್ಶನ್ ಅವರ ಕಡೆಯಿಂದ. ಈ ಬಗ್ಗೆ ಅಭಿಮಾನಿಗಳಿಗೆ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಮತ್ತೊಮ್ಮೆ ಪತಿ ಜೈಲಿಗೆ ಸೇರ್ತಾ ಇದ್ದ ಹಾಗೆ ಮತ್ತೊಂದು ಸುತ್ತಿನ ಕಾನೂನು ಸಮರಕ್ಕೆ ವಿಜಯಲಕ್ಷ್ಮಿ ಸಿದ್ಧರಾಗ್ತಿದ್ದಾರೆ. ಜೊತೆಗೆ ದರ್ಶನ್ ಹಾಗೆ ಅಭಿಮಾನಿಗಳ ನಡುವಿನ ಕೊಂಡಿಯಾಗಿ ಈ ಹಿಂದೆಯೂ ಅವರು ಕೆಲಸ ಮಾಡಿದ್ರು. ಈಗಲೂ ಪತಿ ಜೈಲಿಗೆ ಹೋಗ್ತಾ ಇದ್ದ ಹಾಗೆ ಅದೇ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನಿನ್ನೆಯೂ ಕೂಡ ಜೈಲಿಂದ ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗಾಗಿ ಕೊಟ್ಟಂತಹ ಸಂದೇಶ ಅದನ್ನ ಪೋಸ್ಟ್ ಮಾಡಿ ಗಮನ ಸೆಳೆದಿದ್ರು ವಿಜಯಲಕ್ಷ್ಮಿ. ಇವತ್ತು ನಟ ದರ್ಶನ್ರ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಅವರ ಅಕೌಂಟ್ಗಳೇನಿದೆ ಅದನ್ನ ಇನ್ಮೇಲೆ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತಹ ಸಂದೇಶವನ್ನ ಅವರ ಅಭಿಮಾನಿಗಳಿಗೆ ನೀಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಹಾಕಿರುವಂತಹ ಪೋಸ್ಟ್ ನಲ್ಲಿ ಏನಿದೆ ನೋಡೋಣ ಬನ್ನಿ. ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ನಿಮ್ಮೆಲ್ಲರನ್ನ ತನ್ನ ಹೃದಯದಲ್ಲಿ ಹೊತ್ಕೊಂಡಿದ್ದಾರೆ. ಅವರು ಹಿಂದಿರುಗೋವರೆಗೂ ಅವ್ರ ಪರವಾಗಿ ನಾನು ಅವರ ಸಾಮಾಜಿಕ ಮಾಧ್ಯಮವನ್ನ ನಿರ್ವಹಿಸ್ತೀನಿ. ಅವರ ಚಲನಚಿತ್ರ ಪ್ರಚಾರಗಳನ್ನ ಹಂಚಿಕೊಳ್ತೀನಿ. ನೀವು ತೋರಿಸ್ತಾ ಇರೋ ಪ್ರೀತಿ, ಪ್ರಾರ್ಥನೆ ಮತ್ತು ತಾಳ್ಮೆ ಅವರಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿಯನ್ನ ನೀಡುತ್ತೆ. ಆ ಏಕತೆ ಮತ್ತು ಸಕಾರಾತ್ಮತೆಯನ್ನ ಉಳಿಸಿಕೊಳ್ಳೋಣ. ನೀವು ಯಾವಾಗಲೂ ತಿಳಿದಿರುವ ಅದೇ ಪ್ರೀತಿ ಮತ್ತು ಶಕ್ತಿಯೊಂದಿಗೆ ಅವರು ಶೀಘ್ರದಲ್ಲೇ ಹಿಂದಿರುಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಕಳೆದ ಬಾರಿ ನಟ ದರ್ಶನ್ ಜೈಲಿಗೆ ಹೋದಾಗ್ಲೂ ಅಭಿಮಾನಿಗಳು ಹಾಗೆ ದರ್ಶನ್ ನಡುವಿನ ಕೊಂಡಿಯಾಗಿ ಆ ಸಂಬಂಧವನ್ನ ಹಾಗೆ ಗಟ್ಟಿಯಾಗೊಳಿಸುವಂತಹ ಪ್ರಯತ್ನವನ್ನ ಮಾಡಿತ್ತು ವಿಜಯಲಕ್ಷ್ಮಿ ಅವರು. ಈಗಲೂ ಕೂಡ ಮತ್ತೊಮ್ಮೆ ಜೈಲು ಪ್ರಯಾಣ ಆರಂಭ ಆಗ್ಬಿಟ್ಟಿದೆ ನಟ ದರ್ಶನ್ ಅವರಿಗೆ. ಮತ್ತೊಮ್ಮೆ ಅಭಿಮಾನಿಗಳು ಹಾಗೆ ದರ್ಶನ್ ನಡುವಿನ ಕೊಂಡಿಯಾಗಿ ವಿಜಯಲಕ್ಷ್ಮಿ ಅವರು ಕಾಣಿಸಿಕೊಳ್ತಿದ್ದಾರೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ? ಹೌದು ವಿದ್ಯಾ, ಈ ಹಿಂದೆಯೂ ಕೂಡ ದರ್ಶನ್ ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಸೇರಿದಾಗ ಅಭಿಮಾನಿಗಳಿಗೆ ಭರವಸೆ ಆಗಿ ಇದ್ದದ್ದು ಅಂತ ಅಂದ್ರೆ ಅದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಈ ಸಲವೂ ಕೂಡ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳಿಗೆ ಅಂದ್ರೆ ದರ್ಶನ್ ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಕರಿತಾ ಇದ್ರು. ಆ ಸೆಲೆಬ್ರಿಟಿಗಳಿಗೆ ಈಗ ಭರವಸೆಯ ಕೊಂಡಿಯಾಗಿ ವಿಜಯಲಕ್ಷ್ಮಿ ಅವರೇ ಇದ್ದಾರೆ. ದರ್ಶನ್ ಅಭಿನಯಿಸಿರುವಂತಹ ಡೆವಿಲ್ ಸಿನಿಮಾ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ರಿಲೀಸ್ ಆಗ್ಲಿಕ್ಕಿದೆ. ಅದರ ಅಧಿಕೃತ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಸಿನಿಮಾಗೆ ಸಂಬಂಧಪಟ್ಟಂತಹ ಅಥವಾ ಸಾಂಗ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸ್ ಗಳನ್ನ ದರ್ಶನ್ ಅವರ ಒಂದು ವೈಯಕ್ತಿಕ ಇನ್ಸ್ಟಾಗ್ರಾಮ್ ಖಾತೆಯಲ್ಲೇ ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಹಂಚಿಕೊಳ್ಳಲಾಗಿತ್ತು. ದರ್ಶನ್ ಏನ ಜಾಮೀನು ರದ್ದಾಗಿತ್ತಲ್ಲ ಅದರ ಮಾರನೇ ದಿನನೇ ಆಕ್ಚುಲಿ ಅವರ ಒಂದು ಸಾಂಗ್ ಕೂಡ ರಿಲೀಸ್ ಆಗಬೇಕಾಗಿತ್ತು. ಸೊ ಜಾಮೀನು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಸಾಂಗ್ ಕೂಡ ರಿಲೀಸ್ ಆಗೋದು ಪೋಸ್ಟ್ಪೋನ್ ಆಗಿತ್ತು. ಈ ವಿಚಾರವೂ ಕೂಡ ಎಲ್ಲವೂ ಕೂಡ ದರ್ಶನ್ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲೇ ಮಾಹಿತಿಯನ್ನ ಹಂಚಿಕೊಳ್ಳಲಾಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಮುಂದೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ದರ್ಶನ್ ಜೈಲಿಂದ ಯಾವಾಗ ಬರ್ತಾರೋ ಯಾವ ಕ್ಷಣಕ್ಕೆ ಬರ್ತಾರೋ ಯಾರಿಗೂ ಗೊತ್ತಿಲ್ಲ. ಸೊ ಒಂದೊಮ್ಮೆ ಅವ್ರೇನಾದ್ರೂ ಬಂದರೆ ಅವರು ಬರುವವರೆಗೂ ಕೂಡ ಆ ಒಂದು ಖಾತೆಯನ್ನ ಹ್ಯಾಂಡಲ್ ಮಾಡುವಂತಹ ಜವಾಬ್ದಾರಿಯನ್ನ ವಿಜಯಲಕ್ಷ್ಮಿ ಅವರು ಅಧಿಕೃತವಾಗಿ ತೆಗೆದುಕೊಂಡಿರುವಂತದ್ದು. ಅವರ ಸಿನಿಮಾ ಅಪ್ಡೇಟ್ಸ್ ಆಗಲಿ ಆ ಎಲ್ಲ ಅಪ್ಡೇಟ್ಸ್ ಅನ್ನು ಕೂಡ ಅಭಿಮಾನಿಗಳಿಗೆ ದರ್ಶನ್ ಕಡೆಯಿಂದ ಏನೇನು ಸಂದೇಶವನ್ನ ಕೊಡಬೇಕೋ ಮೆಸೇಜ್ ಕೊಡಬೇಕೋ ಆ ಎಲ್ಲ ಮೆಸೇಜ್ ಅನ್ನು ಕೂಡ ಇನ್ಸ್ಟಾ ಖಾತೆಯ ಮೂಲಕವೇ ಕೊಡ್ತೀನಿ ಅನ್ನುವಂತಹ ಒಂದು ಅಧಿಕೃತವಾದ ಪೋಸ್ಟ್ ಅನ್ನ ದರ್ಶನ್ ಖಾತೆಯಲ್ಲೇ ವಿಜಯಲಕ್ಷ್ಮಿ ಅವರು ಹಾಕಿರುವಂತದ್ದು ಈಗ ಬಹುತೇಕ ಅಭಿಮಾನಿಗಳಿಗೂ ಕೂಡ ಅದು ಖುಷಿ ಕೊಟ್ಟಿದೆ. ಈ ಹಿಂದೆ ದರ್ಶನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ದೇವಸ್ಥಾನದಿಂದ ಹಿಡಿದು ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಿಯವರೆಗೂ ಕೂಡ ವಿಜಯಲಕ್ಷ್ಮಿ ಅವರು ದೇವಸ್ಥಾನವನ್ನ ಸುತ್ತಿ ಟೆಂಪಲ್ ರನ್ ಮಾಡಿ ಹರಕೆಯನ್ನ ತೀರಿಸಿ ದರ್ಶನನ್ನ ಬಿಡಿಸ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಅಭಿಮಾನಿಗಳಿಗೂ ಕೂಡ ವಿಜಯಲಕ್ಷ್ಮಿ ಏನ್ ಹೇಳ್ತಾರೆ ದರ್ಶನ್ ಬಗ್ಗೆ ಅನ್ನುವಂತಹ ಕಾತುರತೆ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ಸಲ ಖುದ್ದು ಅಧಿಕೃತವಾದ ಜವಾಬ್ದಾರಿಯನ್ನ ವಿಜಯಲಕ್ಷ್ಮಿ ಅವರೇ ವಹಿಸಿಕೊಂಡಿರುವಂತದ್ದು ದರ್ಶನ್ ಅಭಿಮಾನಿಗಳಿಗೂ ಕೂಡ ಖುಷಿ ಕೊಟ್ಟಿರುವಂತದ್ದು. ಡೆವಿಲ್ ಸಿನಿಮಾದ ಅಪ್ಡೇಟ್ ಅನ್ನ ಅದೇ ಒಂದು ಖಾತೆಯಲ್ಲಿ ಯಾವ ರೀತಿಯಾಗಿ ಮುಂದಿನ ದಿನದಲ್ಲಿ ಹಂಚಿಕೊಳ್ತಾ ಹೋಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಡೆವಿಲ್ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗೋದಿದೆ. ಆ ಸಿನಿಮಾಗೆ ಸಂಬಂಧಪಟ್ಟಂತಹ ಎಲ್ಲಾ ಕೆಲಸಗಳನ್ನ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ಡಬ್ಬಿಂಗ್. ನಟ ದರ್ಶನ್ ಸಿಕ್ಕಂತಹ ಗ್ಯಾಪ್ ಏನಿದೆ 6-7 ತಿಂಗಳ ಗ್ಯಾಪ್, ಆ ಗ್ಯಾಪ್ನಲ್ಲಿ ಕಂಪ್ಲೀಟ್ ಚಿತ್ರೀಕರಣ ಡಬ್ಬಿಂಗ್ ಎಲ್ಲವನ್ನ ಕೂಡ ಮುಗಿಸಿ ಹೋಗಿದ್ದಾರೆ. ಆದರೆ ಅವರು ಜೈಲಲ್ಲಿರುವಂತಹ ಸಂದರ್ಭದಲ್ಲೇ ಡೆವಿಲ್ನ ರಿಲೀಸ್ ಮಾಡುವಂತಹ ಅನಿವಾರ್ಯತೆ ಬಹುಶಃ ನಿರ್ಮಾಣ ಆಗೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿಯೇ ನಿನ್ನೆ ವಿಜಯಲಕ್ಷ್ಮಿ ಅವರ ಕಡೆಯಿಂದ ದರ್ಶನ್ ಸಂದೇಶವನ್ನ ಕೊಟ್ಟಿದ್ರು. ಆ ಸಿನಿಮಾದ ಜೊತೆಯಾಗಿ ನೀವೆಲ್ಲರೂ ಕೂಡ ನಿಲ್ಲಬೇಕು ಅಂತ ಹೇಳಿ ಅಭಿಮಾನಿಗಳ ಬಳಿ ಕೇಳ್ಕೊಂಡಿದ್ರು. ಯಾಕಂದ್ರೆ ನಿರ್ಮಾಪಕರು ಆ ಸಿನಿಮಾಗಾಗಿ ದುಡ್ಡು ಹಾಕಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಅಧಿಕೃತವಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ
ಜವಾಬ್ದಾರಿಯನ್ನ ತೆಗೆದುಕೊಂಡಿರೋದ್ರಿಂದ ಖುದ್ದು ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ಮುಂದೆ ಸಿನಿಮಾದ ಎಲ್ಲ ಅಪ್ಡೇಟ್ಸ್ನ ನಾನೇ ಹಂಚಿಕೊಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.